ತೋರಿಸ್ತಾ ಇದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಭಯೋತ್ಪಾದಕ ಅನ್ನುವ ಪದ ಬಳಕೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಮೋದಿಯವರ ವಿರುದ್ಧ. ದೇಶದ ಜನ 2 ಬಾರಿ ಪೂರ್ಣ ಬಹುಮತವನ್ನು ಕೊಟ್ಟು ಆಯ್ಕೆ ಮಾಡಿರುವಂತಹ ಪ್ರಧಾನಮಂತ್ರಿ, 3ನೇ ಬಾರಿಯೂ ಕೂಡ ಪ್ರಧಾನಮಂತ್ರಿಯಾಗಿ ಮುಂದುವರಿತಾ ಇರುವಂಥವ್ರು, 12 ವರ್ಷಗಳಿಂದ ಆಳ್ತಾ ಇರುವಂಥವ್ರಿಗೆ ಹೇಳ್ತಿರುವಂತಹ ಮಾತು ಟೆರರಿಸ್ಟ್. ಇದೇ ಪದವನ್ನು ಇತರೆ ನಾಯಕರುಗಳಿಗೆ ಅಥವಾ ಕಾಂಗ್ರೆಸ್ನ ನಾಯಕರುಗಳಿಗೆ ಬಳಕೆ ಆದರೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕು. ಅಥವಾ ರಾಜಕೀಯದಲ್ಲಿ ಇಂತಹ ಪದ ಬಳಕೆ ಸರಿನಾ ಅನ್ನುವಂತಹ ಬಹಳ ಬೇಸಿಕ್ ಆಗಿರುವಂತಹ ಪ್ರಶ್ನೆಯೂ ಇಲ್ಲಿರುವಂಥದ್ದು. ತಮಿಳುನಾಡು ವಿಧಾನಸಭೆ ಪ್ರಚಾರದ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿವಾದ ಇದು. ಯಾಕಂದರೆ ಖರ್ಗೆ ಅವರು 50 ವರ್ಷಗಳಿಗೂ ಹೆಚ್ಚಿನ ರಾಜಕೀಯದ ಅನುಭವಗಳನ್ನು, ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಯಾಗಿ ರಾಜಕೀಯದ ಸುದೀರ್ಘ ಅನುಭವವನ್ನು ಹೊಂದಿರುವಂತಹ ದೇಶದ ರಾಜಕಾರಣಿ. ಎಐಡಿಎಂಕೆ ಮತ್ತು ಬಿಜೆಪಿ ಮೈತ್ರಿಯನ್ನು ಟೀಕಿಸುವ ಭರದಲ್ಲಿ ಟೆರರಿಸ್ಟ್ ಅನ್ನುವಂತಹ ಪದ ಬಳಕೆಯನ್ನು ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಪದ ಬಳಕೆ ಇದು. ಈ ಮಾತನ್ನ ಭಯೋತ್ಪಾದಕ ಅಂತ ಹೇಳಿ ಪ್ರಧಾನಿ ಮೋದಿಯವರನ್ನ ಕರೆದಿದ್ದಾರೆ ಎಐಸಿಸಿ ಅಧ್ಯಕ್ಷರು. ಇಲ್ಲಿ ಅವರು ಮೋದಿಯವರನ್ನ ಉದ್ದೇಶಿಸಿ ಈ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಸುದ್ದಿಗೋಷ್ಠಿಯಲ್ಲಿ ಬಂದಿರುವಂತಹ ಪದ ಇದು. ಚೆನ್ನೈನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಇಂಥದ್ದೊಂದು ಆರೋಪವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಜೆಪಿ ತೀವ್ರವಾದಂಥ ಆಕ್ರೋಶ ವ್ಯಕ್ತಪಡಿಸಿತು, ಬಹಿರಂಗ ಪ್ರಚಾರದ ಅಂತ್ಯಕ್ಕೂ ಮುಂಚಿತವಾಗಿ ಸುದ್ದಿಗೋಷ್ಠಿ ನಡೆಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಆ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಳಸಿರುವಂತಹ ಪದ ಇದು. ಖರ್ಗೆ ಅವರು ಎಕ್ಸಾಕ್ಟ್ಲಿ ಏನು ಹೇಳಿದ್ರು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. How can they join with Modi, who is a terrorist and who won't believe in equality. His party won't believe in equality and justice. And these people are joining with them. It means that they are weakening democracy. They are weakening the philosophy of Annadurai, Kamaraj, Periyar and Kalingar and Baba Saheb Ambedkar. ಹೀಗೆ ಇಲ್ಲಿ ಬಹಳ ಕ್ಲಿಯರ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಪದ ಬಳಕೆಯನ್ನು ಮಾಡಿರುವಂಥದ್ದು ಗೊತ್ತಾಗ್ತಿದೆ. ಈಸ್ ಎ ಟೆರರಿಸ್ಟ್ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಮೋದಿಯವರ ಬಗ್ಗೆ ಹೇಳುವಂಥ ಮಾತಿದು, ಪ್ರಧಾನಮಂತ್ರಿಯ ಬಗ್ಗೆ ಹೇಳ್ತಿರುವಂತಹ ಮಾತಿದು. ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ಬಿಜೆಪಿ ನಾಯಕರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡ್ತಾ ಇದ್ದಾರೆ. ಯಾಕಂದರೆ ಇಂಥದ್ದೊಂದು ಪದ ಬಳಕೆ, ಅದು ಕೂಡ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರು 140 ಕೋಟಿ ಜನರಿಗೆ ಮಾಡಿರುವಂತಹ ಅಪಮಾನ ಅಂತ ಹೇಳಿ ಬಿಜೆಪಿ ನಾಯಕರು ಇದನ್ನು ಕರೀತಾ ಇದ್ದಾರೆ. 140 ಕೋಟಿ ಜನರಿಗೆ ಮಾಡ್ತಿರುವಂತಹ ಅಪಮಾನ, ಮತಕ್ಕಾಗಿ ತಮಿಳುನಾಡಿನ 8 ಕೋಟಿ ಜನರನ್ನ ಹೀಯಾಳಿಸಲಾಗಿದೆ ಅಂತ ಹೇಳಿ ಪಿಯೂಷ್ ಗೋಯಲ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಖರ್ಗೆ ಕ್ಷಮೆ ಯಾಚಿಸಬೇಕು ಅಂತ ಪಿಯೂಷ್ ಗೋಯಲ್ ಅವರು ಆಗ್ರಹಿಸಿದ್ದಾರೆ. ಅವರ ಮಾತಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷಮೆ ಯಾಚಿಸಬೇಕು ಅಂತೇಳಿ ಪಿಯೂಷ್ ಗೋಯಲ್ ಅವರು ಆಗ್ರಹಿಸಿದ್ದಾರೆ. ತಮಿಳುನಾಡು ಚುನಾವಣಾ ಉಸ್ತುವಾರಿಯಾಗಿರುವಂತಹ ಪಿಯೂಷ್ ಗೋಯಲ್ ಅವರು, ಬಿಜೆಪಿಯ ಉಸ್ತುವಾರಿ ಕೂಡ ಅವರು ತಮಿಳುನಾಡು ಚುನಾವಣೆಯಲ್ಲಿ, ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಿರಂಗ ಕ್ಷಮೆ ಯಾಚಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲೂ ಕೂಡ ಬಿಜೆಪಿ ನಾಯಕರುಗಳು ಖರ್ಗೆ ಅವರ ಮಾತಿಗೆ ಕಿಡಿ ಕಾರಿದ್ದಾರೆ. ಯಾಕಂದರೆ ಇಂಥದ್ದೊಂದು ಪದ ಬಳಕೆಯನ್ನು ದೇಶದ ಪ್ರಧಾನಮಂತ್ರಿಯ ಬಗ್ಗೆ, ಅದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ತನ್ನನ್ನು ತಾನು ಅತ್ಯಂತ ಸುದೀರ್ಘ ಅವಧಿಯಲ್ಲಿ ಶಾಸನಸಭೆಯಲ್ಲಿ, ಲೋಕಸಭೆಯಲ್ಲಿ, ಈಗ ರಾಜ್ಯಸಭೆಯಲ್ಲಿ ಇಲ್ಲೆಲ್ಲ ಕೆಲಸ ಮಾಡಿದಂಥವ್ರು ಮತ್ತು ಸುದೀರ್ಘ ಅವಧಿಯಲ್ಲಿ ಮಂತ್ರಿಗಳ ಕೆಲಸ ಮಾಡಿದಂಥವ್ರು, ಅವರು ಬಳಸಿರುವಂತಹ ಪದ ಇದು. ಹೀಗಾಗಿ ಇಂಥದ್ದೊಂದು ಪದವನ್ನು ಬಳಕೆ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಸಹಜವಾಗಿಯೇ ಮೂಡುವಂತಹ ಪ್ರಶ್ನೆ. ನೀವು ರಾಜಕೀಯವಾಗಿ ಟೀಕಿಸೋದಕ್ಕೆ ನಾನಾ ರೀತಿಯಾದಂಥ ಅಸ್ತ್ರಗಳಿರ್ತವೆ. ಆದರೆ ರಾಜಕೀಯವಾಗಿ ಟೀಕಿಸುವ ಭರದಲ್ಲಿ ವ್ಯಕ್ತಿಯನ್ನು ನಿಂದಿಸುವ ಪದಗಳನ್ನು ಬಳಕೆ ಮಾಡಬೇಕಾ? ಟೆರರಿಸ್ಟ್ ಅನ್ನುವಂತಹ ಪದಕ್ಕಿರುವಂಥ ಅರ್ಥ ಯಾವುದು ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಕಾರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಆದರೆ ವಿವಾದದ ಬಳಿಕ ಸಮರ್ಥನೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ತಮ್ಮ ಮಾತಿಗೆ ತೀವ್ರ ವಿರೋಧದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನು ಅಂತ ಹೇಳಿದರೆ, ಪ್ರಧಾನಮಂತ್ರಿಯವರು ತಮ್ಮ ರಾಜಕೀಯ ವಿರೋಧಿಗಳನ್ನು ಭಯಭೀತಗೊಳಿಸುತ್ತಿದ್ದಾರೆ, ರಾಜಕೀಯ ವಿರೋಧಿಗಳನ್ನು ಭಯಭೀತಗೊಳಿಸ್ತಾ ಇದ್ದಾರೆ. ಹಾಗಾದರೆ ಮೋದಿಯವ್ರನ್ನ ಕಂಡ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಗಡಗಡ ಗಡಗಡ ಅಂತ ನಡುಗ್ತಾರ? ಅವ್ರಿಗೇನು ಅಷ್ಟು ಭಯಭೀತರಾಗಿದ್ದಾರೆ? ಮಲ್ಲಿಕಾರ್ಜುನ ಖರ್ಗೆ ಅವರು ಭಯಭೀತಗೊಳಿಸ್ತಾ ಇದ್ದಾರೆ, ಇಡಿ, ಸಿಬಿಐ, ಐಟಿ ಮೂಲಕ ಭಯಪಡಿಸ್ತಾರೆ ಅಂತ ಹೇಳುವುದು ನನ್ನ ಉದ್ದೇಶ ಆಗಿತ್ತು. ಅದನ್ನು ಹಾಗೆಯೇ ಹೇಳ್ಬೋದಾಗಿತ್ತಲ್ಲ. ಆದರೆ ಅದಕ್ಕೆ ಟೆರರಿಸ್ಟ್ ಅನ್ನುವಂತಹ ಪದ ಹೇಗೆ ಬಳಕೆ ಮಾಡ್ತಾರೆ?
ಟೆರರಿಸ್ಟ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿರುವುದು. ಜನರನ್ನ ಮತ್ತು ರಾಜಕೀಯ ಪಕ್ಷಗಳನ್ನ ಭಯಭೀತಗೊಳಿಸ್ತಾ ಇದ್ದಾರೆ ಅನ್ನೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿನ ಉದ್ದೇಶ ಆಗಿತ್ತಂತೆ. ಒಂದು ವೇಳೆ ಅದೇ ಉದ್ದೇಶ ಆಗಿದ್ದಿದ್ರೆ ಅದನ್ನು ಹೇಳ್ಬೋದಾಗಿತ್ತು, ಅದೇ ಉದ್ದೇಶದಲ್ಲೇ ಹೇಳ್ಬೋದಾಗಿತ್ತು. ಆದರೆ ಅದಕ್ಕೆ ಅವರು ಕಾಯಿನ್ ಮಾಡಿರುವ ಪದ ಯಾವುದು, ಅವರು ಬಳಸಿರುವಂತಹ ಪದ ಯಾವುದು, ಅವರು ಭಯೋತ್ಪಾದಕರೆಂದು ನಾನು ಎಲ್ಲಿಯೂ ಹೇಳಿಕೆ ಕೊಟ್ಟಿಲ್ಲ ಅಂತೇಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮುಂದುವರೆದ ಭಾಗದಲ್ಲಿ ಅವರು ಅದನ್ನು ಹೇಳಿದ್ದಾರೆ. ಅವರು ಬೆದರಿಸ್ತಾರೆ, ಅವರು ವಿಶೇಷವಾಗಿ ಅಲ್ಲಿ ಅವರು ಹೇಳಿದ್ದೇನು, ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಾನತೆಯ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿರೋದು. ಅವರ ಆ ಪದ ಬಳಕೆಗಳನ್ನು ನಾವು ನೋಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳ್ತಿರುವಂತಹ ಪದ ಬಳಕೆಗಳು ಟೆರರಿಸ್ಟ್ ಅಂತ ಹೇಳಿದ ನಂತರ ಅವರಿಗೆ ಯಾವುದೇ ರೀತಿಯಿಂದ ಸಮಾನತೆಯ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿರುವಂತಹ ಪದಗಳಿದೆ ಹೊರತು ಅಲ್ಲೆಲ್ಲೂ ಕೂಡ ಅವರು ಭಯಭೀತಗೊಳಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಹೇಳಿಲ್ಲ. ಇದು ಆನಂತರ ಕೊಡ್ತಿರುವಂಥ ಸಮರ್ಥನೆ. ಕಾಂಗ್ರೆಸ್ ನಾಯಕರಿಂದ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ, ಯಾಕೆಂದರೆ AICC ಅಧ್ಯಕ್ಷರು ಹೇಳಿರುವಂತಹ ಮಾತುಗಳಿಗೆ ಅಲ್ಲಿರುವಂಥ ಉಳಿದೆಲ್ಲ ನಾಯಕರುಗಳು ಸಮರ್ಥನೆಯನ್ನು ಕೊಡಲೇಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ KC ವೇಣುಗೋಪಾಲ್. ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಪದಾಧಿಕಾರಿಗಳು. ಅವರು ಅದನ್ನು ಸಮರ್ಥಿಸ್ಕೊಳ್ತಾ ಕುಳಿತಿದ್ದಾರೆ. ಹೀಗೆ ಇಲ್ಲಿ ಸಮರ್ಥನೆಯನ್ನು ಕೊಡುವಂಥದ್ದು ಯಾವ ಸ್ವರೂಪದಲ್ಲಿ ಬೇಕಾದ್ರೂ ಕೊಡ್ಬೋದು. ಆದರೆ ಬಳಕೆ ಮಾಡಿರುವಂತಹ ಪದ, ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಇದೇ ರೀತಿಯಂತಹ ಪದಗಳನ್ನು ಮೋದಿಯವರ ವಿರುದ್ಧ ಬಳಕೆ ಮಾಡಿದಾಗ ಏನೇನೆಲ್ಲ ಆಗಿದೆ ಅನ್ನೋಂಥದ್ದು ಗೊತ್ತಿದೆ. BJPಯವರು ಕೂಡ ಏನು ಕಾಂಗ್ರೆಸ್ನವರ ವಿರುದ್ಧ ಇಂತಹ ಪದಗಳನ್ನು ಬಳಕೆ ಮಾಡಲೇ ಇಲ್ಲ ಅಂತ ಹೇಳಲ್ಲ, ಅಲ್ಲೂ ಕೂಡ ಬಹಳಷ್ಟು ವಿವಾದಾತ್ಮಕವಾದಂತಹ ಪದಗಳ ಬಳಕೆಯೂ ಕೂಡ ಆಗಿತ್ತು. ಆವಾಗ ಕಾಂಗ್ರೆಸ್ನವರು ಹೇಗೆಲ್ಲ ಪ್ರತಿಕ್ರಿಯಿಸಿದ್ರು ಅದಕ್ಕೆ. ಯಾಕಂದರೆ ರಾಜಕೀಯದಲ್ಲಿ ಪದ ಬಳಕೆ ಬಹಳ ಮುಖ್ಯ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರಂತಹ ಹಿರಿಯರಿಗೆ ಯಾರು ಕೂಡ ಹೇಳ್ಕೊಡ್ಬೇಕಾದ ಅಗತ್ಯತೆ ಇಲ್ಲ, ಇಂತಹ ಪದ ಬಳಕೆ ಮಾಡಬೇಕು ಮಾಡಬಾರ್ದು ಅಂತೇಳಿ. ಅವರಿಗೆ ಅವೆಲ್ಲವೂ ಕೂಡ ಗೊತ್ತಿರುವಂಥದ್ದು. ಆದರೆ ಇಂಥದ್ದೊಂದು ಪದವನ್ನು ಬಳಕೆ ಮಾಡಿರುವಂಥದ್ದು AICC ಅಧ್ಯಕ್ಷರ ಸ್ಥಾನದಲ್ಲಿದ್ದುಕೊಂಡು ಅವರು ಬಳಕೆ ಮಾಡಿರುವಂತಹ ಪದ ಇದೆಯಲ್ಲ, ಅದು ಸಮರ್ಥನೀಯವೇ ಅನ್ನುವಂಥದ್ದನ್ನು ಖರ್ಗೆಯವರು ಕೂಡ ಅವಲೋಕನ ಮಾಡಬೇಕಾಗತ್ತೆ.